ಏನೇ ಮಾಡಿದ್ರು ದುಷ್ಟರುಗಳು ಅದನ್ನು ಈ ಅಮ್ಮ ಎಲ್ಲ ಹೊಡ್ತಾರೆ. ತಂದೆ ಇವತ್ತು ಮೃಷ್ಟಾನ್ನ ತಿನ್ನಿಸ್ತಾ ಇದ್ದಾಳೆ ಈ ಅಮ್ಮ. ಕ್ಷೇತ್ರದಲ್ಲಿ ಬಂದು ನೇರವಾಗಿ ಬಸವಪ್ಪನ ಕಿವಿನಲ್ಲಿ ಹೇಳಿದ್ರೆ ಅಮ್ಮನವ್ರಿಗೆ ತಲುಪುತ್ತೆ. ಹನ್ನೊಂದು ದಿವಸ ಆಗಿತ್ತು ಊಟ ಮಾಡಿ ಒಂದು ಪ್ರಸಾದ ಕೊಟ್ಟರು, ಅನ್ನ ಪ್ರಸಾದ. ಅದನ್ನು ತಿಂದ ನಂತರ ನನಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಅಲ್ಲಿವರೆಗೂ ನಾನು 11 ದಿವಸ ಊಟ ಮಾಡಿರಲಿಲ್ಲ. ನೋವಿಗೆ ಮೊದಲ ಔಷಧಿ ಅಮ್ಮ ಅನ್ನಕೂಗೆ, ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಪಬ್ಲಿಕ್ ಕಲರವ ವಾಹಿನಿಯ ವಿಶೇಷ ಕಾರ್ಯಕ್ರಮ ಕ್ಷೇತ್ರ ಮಹಿಮೆಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗಳು ಮೇಘನಾ. ಕಲಿಯುಗದ ಕಾಮಧೇನು ಬಸಪ್ಪನವರ ಆಶೀರ್ವಾದವನ್ನು ಪಡೆದು ನಮ್ಮ ನಾಡದೇವತೆ ಚಾಮುಂಡೇಶ್ವರಿ ಅಮ್ಮನವರ ದರ್ಶನವನ್ನು ಪಡೆದರೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗಿ. ಈ ಕ್ಷೇತ್ರ ಎಲ್ಲಪ್ಪ ನೆಲೆಸಿರೋದು ಅಂದರೆ ನಮ್ಮ ರಾಮನಗರ ಜಿಲ್ಲೆ ಕಸ್ಬಾ ಹೋಬಳಿ ಜೈಪುರದಲ್ಲಿ ನೆಲೆಸಿರುವಂತಹ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಹಾಗೂ ಬಸಪ್ಪನವರ ಪುಣ್ಯಕ್ಷೇತ್ರ. ನನ್ನ ಹೆಸರು ಸಿದ್ದರಾಜಗೌಡ ಅಂತ, ಚನ್ನಪಣ್ಣದಿಂದ ಬಂದಿದ್ದೀನಿ. ಎಷ್ಟು ವರ್ಷದಿಂದ ಈ ಕ್ಷೇತ್ರಕ್ಕೆ ಬರ್ತೀವಿ? ನನಗೆ ಈ ಕ್ಷೇತ್ರದಿಂದ 25 ವರ್ಷದಿಂದ ಬರ್ತಾ ಇದ್ದೀನಿ. 25 ವರ್ಷದಿಂದ ಅಂದರೆ ಅಷ್ಟು ಪವರ್ಫುಲ್ ದೇವಸ್ಥಾನ. ಹಾಂ, ಅದೇ ತುಂಬ ಒಲ್ದಿದ್ದಾಳೆ ನನಗೆ. ಆ ಒಲ್ದಿರೋದ್ರಿಂದ ನಾವಿಲ್ಲಿ ಬರ್ತಾ ಇದ್ದೀವಿ. ಏನೆಲ್ಲ ಒಳ್ಳೆಯದಾಗಿದೆ ನಮಗೆ? ಮನೆಯಲ್ಲಿ ತುಂಬ ಬಡತನ ಇತ್ತು. ಮನೆಯಿಂದ ಆಚೆ ಕಳಿಸಿದ್ರು. ಆ ಟೈಮಲ್ಲಿ ಮನೆಗೆ ಸೇರಿಸಿದ್ಲು. ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಮಕ್ಕಳಿಗೆ ಒಳ್ಳೆ ಕಡೆ ಮದುವೆ ಮಾಡಲು, ಆರೋಗ್ಯ ಸುಧಾರಿಸಿತು. ತಿರ್ಗಾ ಮನೆಗೆ ಕೂಡಿ ತಿರ್ಗಾ ಆ ಮನೆ ನಮಗೆ ಆಗುವಂಗೆ ಮಾಡಿದ್ಲು ಈ ತಾಯಿ. ಆಮೇಲೆ ಆ ಬಡತಿಯಿಂದ ತಂದು ಇವತ್ತು ಮೃಷ್ಟಾನ್ನ ತಿನ್ನಿಸ್ತಾ ಇದ್ದಾಳೆ ಈ ಅಮ್ಮ. ಆ ಮೃಷ್ಟಾನ್ನ ಇವತ್ತು ಅದೇ ಕಂಟಿನ್ಯೂ ಬರ್ತಾ ಇದೆ. ಇವತ್ತು ನಮ್ಮನ್ನು ನೋಡಿದ್ರೆ ಜನ ಹೊಟ್ಟೆ ಉರಿ ಪಡ್ತಾರೆ. ಯಾಕೆ ಈ ಮಟ್ಟದಲ್ಲಿದ್ದವನು ಈ ಮಟ್ಟಕ್ಕೆ ಬಂದಲ್ಲ, ಆದರೆ ಕೀಳ್ಮಟ್ಟದಿಂದ ಇವತ್ತು ಮೇಲ್ಮಟ್ಟಕ್ಕೆ ಬಂದಲ್ಲ. ನಾವೇನೇ ಮಾಡಿದ್ರು ದುಷ್ಟರುಗಳು ಅದನ್ನು ಈ ಅಮ್ಮ ಎಲ್ಲ ಹೊಡ್ಕೊತಾ ಇದ್ದಾಳೆ ತಾಯಿ. ಅಷ್ಟು ಅಮ್ಮನವ್ರಿರೋದಕ್ಕೆ ಇವಳು ಕೈ ಬಿಟ್ರೆ ಕಷ್ಟ ಆಯ್ತದೆ. ಇವಳು ನಮ್ಮದೋಳು ನಮಗೆ ಯಾರೂ ಕೈ ಬಿಟ್ಟಿಲ್ಲ ಇದುವರೆಗೂ. ಅದು ಯಾವುದೇ ಕುಟುಂಬ ಆಗಲಿ ತನ್ನ ಮನೆ ದೇವ್ರನ್ನೂ ಸುಧಾ ಮರೆಸ್ಬಿಡ್ತಾಳೆ ಈ ಅಮ್ಮ. ಹೊಲ್ದುಬಿಟ್ರೆ ಮನೆ ದೇವ್ರಿಗೂ ಸುಧಾ ಹೋಗೋಕ್ಕಾಗಲ್ಲ, ಆ ಥರ ಮಾಡ್ತಾಳೆ ಈ ಅಮ್ಮ. ನಾವಿಲ್ಲಿ ಮನೆ ದೇವ್ರಿಗೆ ಹೋಗಬೇಕು ಅಂದ್ರೂ ಸುಧಾ ನಾವಿಲ್ಲಿ ಬಂದು ಪರ್ಮಿಷನ್ ತೊಗೊಂಡೇ ಹೋಗಬೇಕು. ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೂ ನಾವಿಲ್ಲಿ ಬಂದು ಪರ್ಮಿಷನ್ ತೊಗೊಂಡೇ ಹೋಗಬೇಕು. ಅಷ್ಟು ಮಟ್ಟಿಗೆ ನಮಗೆ ಒಲ್ದಿದ್ದಾಳೆ. ಹೇಳಬೇಕು ಅಂದರೆ ತಪ್ಪನ್ನ ಅರಿವು ಮಾಡಿಸ್ತಾಳೆ ತಾಯಿ. ಶಿಕ್ಷೆನೂ ಕೊಟ್ಟಿದ್ದಾಳೆ. ಆ ಶಿಕ್ಷೆಯಿಂದ ವಿಮುಕ್ತಿನೂ ಮಾಡಿದ್ದಾಳೆ. ನೀನು ಮಾಡಿದ ತಪ್ಪು ಸರಿಪಡಿಸಿದ್ದೀನಿ ಕೊಣ ಅಂತಲೂ ತಿಳಿಸ್ತಾಳೆ. ಜ್ಞಾನೋದಯ ನಮಗೆ ಆಗುತ್ತೆ, ನಮಗೆ ಜ್ಞಾನೋದಯ ಕೊಡ್ತಾಳೆ ಆ ತಾಯಿ. ಅಷ್ಟು ಪವರ್ಫುಲ್ ಆಗಿರೋದ್ರಿಂದ ನಾವಿಲ್ಲಿ ಬರ್ತಾನೆ ಇದ್ದೀವಿ. ಮುಖ್ಯವಾಗಿ ಏನಂದರೆ ಈ ನನ್ನ ದುಷ್ಟ ಜನಗಳು, ನನ್ನ ಆಜುಬಾಜು ಏನಿದ್ದಾರೆ ಆ ದುಷ್ಟ ಜನಗಳಿಂದ ನನ್ನ ಮೇಲೆ ಪ್ರಯೋಗ ನಡೆದಿತ್ತು. ಇವನು ಕುಡ್ದು ಮದ್ಯವ್ಯಸನೆಯಾಗಿ ಏನಾರ ಮಾಡಿ ಇವನ ಪ್ರಾಪರ್ಟಿನ ನಾವು ಕಬ್ಜಾ ಮಾಡ್ಕೋಬೇಕು ಅಂತ ಆಸೆ ಇತ್ತು ಅವರಿಗೆ. ಅದನ್ನು ಕುಡ್ತನಕ್ಕೆ ದಾಸ ಆಗಿಬಿಟ್ಟಿದ್ವಿ. ಅದನ್ನು ಬಿಡಿಸ್ತೋಳಿ ತಾಯಿ. ನಮಸ್ತೆ, ನಮ್ಮ ಹೆಸರು ಚೇತನ್ ಅಂತೇಳಿ. ಇಲ್ಲೇ ಪಕ್ಕ ಮದ್ದೂರು ಹತ್ರ ಒಂದು ಚಿಕ್ಕ ಹಳ್ಳಿಯಿಂದ ಬಂದಿದ್ದೀವಿ. ನಾವು ಈ ಕ್ಷೇತ್ರಕ್ಕೆ ಬಂದಾಗ ಒಂದು 10-11 ದಿವಸ ಆಗಿತ್ತು ಊಟ ಮಾಡಿ. ತುಂಬ ನೋವಲ್ಲಿದ್ದು ಬಂದ ನಂತರ ಈ ಕ್ಷೇತ್ರದಲ್ಲಿ ಒಂದು ಪ್ರಸಾದ ಕೊಟ್ಟರು, ಅನ್ನ ಪ್ರಸಾದ. ಅದನ್ನು ತಿಂದ ನಂತರ ನನಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಅಲ್ಲಿವರೆಗೂ ನಾನು 11 ದಿವಸ ಊಟ ಮಾಡಿರಲಿಲ್ಲ. ಈ ಕ್ಷೇತ್ರದಲ್ಲಿ ಬಂದ ಮೇಲೆ ನನಗೆ ತುಂಬ ಬದಲಾವಣೆಗಳಿದೆ. ವಾಮಾಚಾರದಿಂದ ಬಳಕ್ತಿದ್ದೆ, ಈಗೆಲ್ಲ ಕಡಿಮೆ ನಿರ್ಮೂಲನೆ ಆಗಿದೆ, ತೊಂದರೆ ಇಲ್ಲ. ಈ ಕ್ಷೇತ್ರದ ವಿಶೇಷತೆ ಏನಂತ ಅಂದರೆ, ನಾವು ಶಿವನ ದೇವಾಲಯಕ್ಕೆ ಹೋದಾಗ ಶಿವನ ಬಗ್ಗೆ ನಾವೇನಾದರೂ ಶಿವನಲ್ಲಿ ಬೇಡ್ಕೊಬೇಕಂದ್ರೆ ಬಸವಪ್ಪನ ಕಿವಿ ಮುಖಾಂತರ ಹೇಳಿದರೆ ಶಿವನಿಗೆ ತಲುಪ್ತೆ ಅನ್ನೋದು ಒಂದು ಪ್ರತೀತಿ ಇದೆ. ಈ ಕ್ಷೇತ್ರದಲ್ಲಿ ವಿಶೇಷತೆ ಏನಂದರೆ, ಹಲವಾರು ಬಸವಪ್ಪನ ನೋಡಿದ್ದೀರಾ ನೀವು, ನೇರವಾಗಿ ಒಂದು ಮನಸ್ಸಿನಲ್ಲಿ ಬೇಡ್ಕೊಂಡು ಪಾದನ ಕೇಳ್ತಾರೆ. ಈ ಕ್ಷೇತ್ರದಲ್ಲಿ ಬಂದು ನೇರವಾಗಿ ಬಸವಪ್ಪನ ಕಿವಿನಲ್ಲಿ ಹೇಳಿದ್ರೆ ಅಮ್ಮನವ್ರಿಗೆ ತಲುಪುತ್ತೆ.
ಆ ಮುಖಾಂತರ ನಾವು ಬಸವಂತ ಅಪ್ಪನ ಪಾದ ಕೇಳಿದ್ರೆ ಪಾದವನ್ನು ಕೊಡುತ್ತೆ ಬಸವಪ್ಪ ಅನ್ನೋದೇ ಬಹಳ ವಿಶೇಷತೆ ಇಲ್ಲಿ ಈ ಕ್ಷೇತ್ರದಲ್ಲಿ. ತುಂಬ ಖುಷಿಯಾಗುತ್ತೆ. ಯಾರೇ ಆಗಿರ್ಬೋದು ಮಾಟ ಮಂತ್ರದಿಂದ ಬೆಳೆದಿದ್ದರೆ ಅಥವಾ ಬೋರ್ ಪಾಯಿಂಟ್ಗಳು ಹಾಕ್ಸ್ಬೇಕಂತ ಅಂದ್ಕೊಂಡಿದ್ರೆ ಈ ಕ್ಷೇತ್ರಕ್ಕೆ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಖಂಡಿತವಾಗ್ಲೂ 100% ರಿಸಲ್ಟ್ ಇದೆ ಇಲ್ಲಿ ಅನ್ನೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಹನ್ನೊಂದು ದಿವಸ ನೀವು ಊಟ ಮಾಡಿರಲಿಲ್ಲ, ಏನು ಕಾರಣಕ್ಕೋಸ್ಕರ ಸರ್? ನನಗೆ ವಾಮಿಟ್ ಆಗ್ತಿತ್ತು. ಏನೇ ತಿಂದ್ರೂ ನನಗೆ ವಾಮಿಟ್ ಆಗ್ತಿತ್ತು. ಇದೇ ಇಲ್ಲೇನೆ ಹಿಂದೆ ನೀವು ಕೂತಿದ್ದೀರಲ್ಲ, ಇಲ್ಲೇ ಕೂತ್ಕೊಂಡು ನಾನು ಊಟ ಮಾಡಿದ್ದು. 11 ದಿವಸ ನನಗೆ ಏನೇ ತಿಂದರೂ, ನೀರು ಕುಡಿದ್ರು ಸಹ ಕೈ ಆಗ್ತಿತ್ತು. ಏನೇ ಅನ್ನ ತಿಂದ್ರೂ ವಾಮಿಟ್ ಆಗ್ತಿತ್ತು. ಇಷ್ಟೇ ಸರ್ ನಾನು ಅನ್ನ ತಿಂದಿದ್ದು. ತೋರಿಸಿದ್ದು ಎಲ್ಲನೂ ತೋರಿಸಿದ್ದು ಸರ್. ನನಗೆ ವಾಮಾಚಾರದ ಪ್ರಯೋಗ ಆಗಿ ಏನಿಲ್ಲ, ನಾರ್ಮಲ್ ಅಂತಲೇ ಹೇಳ್ತಿದ್ರು. ಹಾಗಾಗಿ ವಾಮಾಚಾರದ ಪ್ರಯೋಗ ಆಗಿರೋದ್ರಿಂದ ನನಗೆ ಏನು ತಿನ್ನೋಕ್ಕಾಗ್ತಿರ್ಲಿಲ್ಲ. ಈ ಕ್ಷೇತ್ರಕ್ಕೆ ಬಂದ ನಂತರ ನನಗೆ ಬದಲಾವಣೆ ಆಯಿತು. ಈಗ ಯಾವುದೇ ರೀತಿ ತೊಂದರೆ ಇಲ್ಲ ಸರ್. ನನಗೆ ಬಂದು 3 ದಿವಸದ ಸರ್. ಬಂದು ಫಸ್ಟ್ ದಿವಸ ನಾನು ಅನ್ನ ಬೇಡ ಅಂತ ಹೇಳಿದ್ದೆ. ಪರವಾಗಿಲ್ಲ, ಒಂದೇ ಇಷ್ಟು ಪ್ರಸಾದ ತಿನ್ನಂತ ಹೇಳಿ ಪ್ರಸಾದ ಕೊಟ್ಟರು. ಪ್ರಸಾದ ತಿಂದ ನಂತರ ನನಗೆ ಏನೂ ಆಗಲಿಲ್ಲ ಸರ್. ಪರಿಪೂರ್ಣವಾಗಿ ನನಗೆ ಅನ್ನ ತಿಂದೆ. 3 ದಿವಸಕ್ಕೆ ನಾನು ಎದ್ದು ನನ್ನನ್ನು ಬೇರೆಯವರು ಬೈಕಲ್ಲಿ ನಮ್ಮ ಸ್ನೇಹಿತರು ಕರ್ಕೊಂಬಂದಿದ್ರು ಈ ಕ್ಷೇತ್ರಕ್ಕೆ. ನನ್ನನ್ನು 3 ದಿವಸಕ್ಕೆ ನಾನು ಮತ್ತೆ ರಿಟರ್ನ್ ನಾನೇ ಗಾಡಿ ಓಡಿಸ್ಕೊಂಬಂದೆ ಸರ್. ಇಷ್ಟೆಲ್ಲ ಕೊಡೋ ನೋಡಿದ್ಮೇಲೆ ಈ ತಾಯಿ ಬಗ್ಗೆ ಏನು ಹೇಳ್ತೀರಾ ಸರ್? ತುಂಬ ಗೌರವ ಇದೆ ಸರ್. ನಾವು ತುಂಬ ವರ್ಷದಿಂದ ಈ ಸೇವೆ ಮಾಡ್ತಾಯಿದ್ದೀವಿ ಈ ತಾಯಿನ. ನೀವು ಎಲ್ಲೇ ಹೋಗಿ ಏರೇ ಮಾಡಿ, ತಾಯಿ ಚಾಮುಂಡೇಶ್ವರಿಯೊಂದೊಂದು ಬಹಳ ಹೆಸರುವಾಸಿಯಾದಂಥ ತಾಯಿ, ಶಕ್ತಿ ದೇವತೆ. ನಾನು ಹೇಳೋದು ಅಂದರೆ ಇಷ್ಟೇ, ಯಾರೇ ಆಗಿರಲಿ ಬಂದು ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಡಿ, ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳಿ ಅನ್ನೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಸರ್. ದುಡ್ಡು ಕಾಸು ಏನಾದರೂ ಕೊಡಬೇಕಾ ಸರ್? ಏನಿಲ್ಲ ಸರ್, 1 ರೂಪಾಯಿ ನಾನು ಹಣ ಕೊಟ್ಟಿಲ್ಲ. ಇವತ್ತು ಆರೋಗ್ಯವಂತವಾಗಿದ್ದೀನಿ ಸರ್. 1 ರೂಪಾಯಿ ಹಣ ಖರ್ಚು ಮಾಡಿಲ್ಲ. ಆಸ್ಪತ್ರೆಗೆ 1000 ರೂಪಾಯಿ ಹಣ ಖರ್ಚು ಮಾಡಿದ್ದೆ, ಏನೂ ಪ್ರಯೋಜನ ಆಗಲಿಲ್ಲ. ಈ ಕ್ಷೇತ್ರಕ್ಕೆ ಬಂದ ನಂತರ ನನಗೆ ಆರೋಗ್ಯವಾಗಿದ್ದೀನಿ ಸರ್. ಅದಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೀನಿ. ರೈತರಿಗೆ ಹೇಳೋದು ಒಂದೇನೆ ಸರ್, ಬೋರ್ ಪಾಯಿಂಟ್ ಹಾಕಿಸಿ ತುಂಬ ಜನ ಹಣನ ಲಯ ಮಾಡ್ಕೊಂಡಿದ್ದಾರೆ. ಈ ಕ್ಷೇತ್ರದಲ್ಲಿ ಅಮ್ಮನವ್ರನ್ನ ಪಾದ ಕೇಳ್ಕೊಂಡೋಗಿ ಕಿವಿನಲ್ಲಿ ಹೇಳಿದರೆ ಅಮ್ಮನಿಗೆ ನೇರವಾಗಿ ತಲುಪುತ್ತೆ. ಬಂದು ಪಾದ ಕೇಳ್ಕೊಂಡೋಗಿ ಬೋರ್ ಪಾಯಿಂಟ್ ಅವರು ಬೋರ್ ಹಾಕ್ಸಿದ್ರೆ ಸರ್, ಒಳ್ಳೊಳ್ಳೆ ನೀರು ಕೊಟ್ಟಿದೆ ಸರ್. ಬನ್ನಿ ರೈತರುಗಳು ಹಣ ಲಯ ಮಾಡ್ಕೊಬೇಡಿ, ಬನ್ನಿ ತಾಯಿನ ಕೇಳಿ ಬೋರ್ಗಳನ್ನ ಹಾಕ್ಸಿ. ನೀರಿನ ಸೌಲಭ್ಯ ಇದೆ. ಆ ಅಮ್ಮ ಎಲ್ರಿಗೂ ವರವಾಗಿ ಕೊಟ್ಟಿದ್ದಾಳೆ ನೀರನ್ನ. ಎಲ್ಲರೂ ಬೋರ್ ಹಾಕ್ಸಿ ಸರ್. ಯಾರೂ ರೈತರು ಆತ್ಮಹತ್ಯೆ ಮಾಡ್ಕೊಂಗಿಲ್ಲ ಸರ್. ಬೋರನ್ನ ಫೇಲ್ ಆಗಿ ನಷ್ಟ ಆಯಿತು ಅಂತ ಯಾರೂ ಕೇಳುವಾಗಿಲ್ಲ. ಬಂದು ಅಮ್ಮನ ಪಾದ ಕೇಳಿದರೆ ಸಾಕು ಸರ್, ಖಂಡಿತ ಒಳ್ಳೆಯದಾಗುತ್ತೆ. ನನ್ನ ಹೆಸರು ಪವನ್ ಅಂತ. ನಾನು ಈ ಕ್ಷೇತ್ರಕ್ಕೆ ನಾನು ಜಾಸ್ತಿ ದೇವ್ರನ್ನ ನಂಬ್ತಿರ್ಲಿಲ್ಲ, ಬರ್ತಿರಲಿಲ್ಲ. ಮನೆಯವರೆಲ್ಲ ಕರಿತಿದ್ರು, ನಾನು ಬರಲ್ಲ, ಯಾವ ದೇವ್ರೇನಿಲ್ಲ ಪರವಾಗಿಲ್ಲ, ನಾನು ಬರಲ್ಲ ಅಂತ ಹೇಳ್ತಿದ್ದೆ. ಹಿಂಗೆ ಒಂದು ಸರ್ ಬಂದೆ, ಹಲವು ತಪ್ಪುಗಳನ್ನ ಮಾಡಿದ್ದೆ. ಅದೆಲ್ಲ ಆದಮೇಲೆ ಬಂದು ಕೇಳ್ಕೊಂಡೋದೆ. ಏನು ತಪ್ಪು ಮಾಡಿದ್ರಿ ಸರ್? ಹೇಳಿ ಅದನ್ನು. ಸರ್ ಅದು ಹಿಂಗೆ ಹುಡುಗಿ ವಿಚಾರದಲ್ಲಿ ತಪ್ಪು ಮಾಡಿದ್ದೆ, ಲವ್ ಮಾಡಿ. ಅದಾದಮೇಲೆ ಬಂದು ಅಮ್ಮನ ಕೇಳ್ಕೊಂಡೋದೆ. ಆಮೇಲೆ ಭಾಷೆನೂ ಕೊಟ್ಬಿಟ್ಟು ಅದನ್ನು ಹೇಳ್ದಂಗೆ ಇರ್ತೀನಿ ಕಣಮ್ಮ ಅಂತ. ಆ ಅಮ್ಮ ಹೇಳಿದ್ದು ಒಂದೇ ಮಾತು, ನೀನು ನನ್ನ ಹೇಳ್ದಂಗೆ ನಡ್ಕೊಂಡೋದ್ರೆ ಮಲ್ಗೆ ಊದಂಗೆ ಇರ್ತೀಯ ಅಂತ ಹೇಳಿದರು. ತಡ್ಕೊಳೋದೆ 1 ವಾರ ಹಂಗೆ ಚೆನ್ನಾಗಿ ಬೆಳೆದೆ ಮೇಲ್ಗಡಿಕೆ. 1 ವಾರದಲ್ಲೇ ನನಗೆ ಗೊತ್ತಾಗೋಯ್ತು. 1 ವಾರದಲ್ಲೇ ಚೆನ್ನಾಗಿದೆ ನಾನು. ಅಮ್ಮಂಗೆ ಭಾಷೆ ಕೊಟ್ಟ ತಕ್ಷಣ ನಡೀತದೆ 1 ವಾರದಲ್ಲಿ. ಅದಾದಮೇಲೆ ಮತ್ತೆ ನಾನು ಭಾಷೆಗೆ ಎಲ್ಲ ಮರ್ತುಬಿಟ್ಟೆ. ಮರ್ತಾದ್ಮೇಲೆ ನನಗೆ ಒಂದು ಸರಿ ಆಕ್ಸಿಡೆಂಟ್ ಆಯಿತು. ಬಂದು ಕೇಳ್ಕೊಂಡೋದಾಗ ಒಂದು ಸ್ವಲ್ಪ ಗ್ಯಾಪಲ್ಲಿ ಸಾಯ್ಬೇಕಾದವನು ಬದುಕೊಂಡೆ. ಮತ್ತೆ ಬಂದು ಕೇಳಿದಾಗ ಭಾಷೆ ಕೊಟ್ಟಿದ್ಯಾ, ಈ ಥರ ಆಯಿತು ಅಂತ ಹೇಳ್ಕೊಂಡೋದಾಗ ಮತ್ತೆ ಅಮ್ಮನ ಮುಂದೆ ನಾನೇ ಇನ್ನು 3 ತಿಂಗಳಲ್ಲಿ ಬದುಕು ತೋರಿಸ್ತೀನಿ ಅಂತ ನಾನೇ ಒಂಥರ ಸವಾಲು ಹಾಕ್ಬಿಟ್ಟು ಹೋದೆ. ಅದಾದಮೇಲೆ ತಿರ್ಗಿ ಆಕ್ಸಿಡೆಂಟ್ ಆಯಿತು. ಇದು ನೋಡಿ ಸರ್, ಇದೇನಾಗಿದೆ, ಇದು ಕಾಲು ಬಂದು ನನಗೆ ಆಕ್ಸಿಡೆಂಟ್ ಆಗಿರೋದು. ಅಂದರೆ ಇದಕ್ಕಿದ್ದಂಗೆ ಹೋಗ್ಬೇಕಾದ್ರೆ ಬಿದ್ದಿದ್ದು ಗಾಡೀಲಿ. ಅದು ಊಟ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಸಡನ್ನಾಗಿ ಬಿದ್ದಿದ್ದು. ಬಿದ್ದಾಗಲೂ ಸುತ್ತ ಇಷ್ಟಾಗಲ ಓಪನ್ ಆಗಿತ್ತು ಕಾಲು ಫುಲ್ಲು. ಇಷ್ಟಾಗಲ ಚರ್ಮನೇ ಇರಲಿಲ್ಲ ನಂದು, ಮಾಂಸನೇ ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು ಆಕ್ಸಿಡೆಂಟಾಗಿ. ಅದಾದಮೇಲೆ ಹೋಗಿ ಬಂದು ಕೇಳಿದ್ದಕ್ಕೆ ಅಮ್ಮನೇ ಈ ಥರ ಆಗಿದ್ದು ನಮ್ಮದು, ನಾನು ಮಾಡಿದ್ದು ತಪ್ಪಾಯಿತು ಅಂದರೆ ಹೇಳ್ಕೊಡೋಂಗೆ ನಡೀಲಿಲ್ಲ. ಅಮ್ಮ ಕೊಟ್ಟಿದ್ದರಿಂದ ನಡೀಲಿಲ್ಲ, ಸವಾಲು ಹಾಕ್ಬಿಟ್ಟು ಹೋದೆ. ತುಂಬ ಕಷ್ಟಗಳು ಅನುಭವಿಸ್ದೆ. ಇವಾಗ ಒಂದು ಮೊನ್ನೆ ಬಂದು ನಾನು ವಾಕರಲ್ಲಿ ನಡೀತಿದ್ದೆ, ನಡೆಯೋಕ್ಕಾಗ್ದಿನೇ ವಾಕರಲ್ಲಿ ನಡೀತಿದ್ದವನು. ಬಂದು 3ನೇ ಸರಿ ಬಿದ್ದಾದ್ಮೇಲೆ 3ನೇ ಸರಿ ಬಂದಿರೋದು ನನಗೆ. ಇವಾಗ ಆರಾಮಾಗಿ ನಡೀತಿದ್ದೀನಿ ಸರ್. ಇದಾಗಿತ್ತು ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಹಾಗೂ ಬಸಪ್ಪನವರ ಪುಣ್ಯಕ್ಷೇತ್ರದ ಮಹಿಮೆ. ಮತ್ತಷ್ಟು ಕ್ಷೇತ್ರದೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮ್ಮ ಪಬ್ಲಿಕ್ ಕಲರವ ವಾಹಿನಿಯನ್ನು ಮೆಚ್ಚಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರಗಳು.